ಅಧ್ಯಾಯ 2 ಕನ್ನಡದ ಗುರುತುಗಳು. ಸಾಮಾನ್ಯವಾಗಿ ಭಾಷಾ ಸಂಸ್ಕೃತಿಯೊಂದು ತನ್ನ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಕೆಲವು ತಂತ್ರಗಳನ್ನು ಬೆಳೆಸುತ್ತದೆ. ಭಾಷಾ ಸಂಸ್ಕೃತಿಯು ಒಂದು ರಚನೆ. ಅದಕ್ಕೆ ಸಾಮಾಜಿಕ ವಿನ್ಯಾಸದಲ್ಲಿ ಒಂದು ಜೈವಿಕ ಮೂಲವಿಲ್ಲ. ಅದನ್ನು ನಿರ್ದಿಷ್ಟ ತಾತ್ವಿಕತೆಯೊಡನೆ ರೂಪಿಸಿ ಜನಸಮುದಾಯ ಒಪ್ಪುವಂತೆ ಮಾಡಬೇಕು. ಹಾಗೆ ಮಾಡಲು ನಿರಂತರ ಪ್ರಯತ್ನ ನಡೆಯುತ್ತಲೇ ಇರುತ್ತದೆ. ಹಲವು ನೆಲೆಗಳಲ್ಲಿ ಈ ಭಾಷಾ ಸಂಸ್ಕೃತಿಯ ದೃಢೀಕರಣವನ್ನು ಮಾಡುವ ಪ್ರಯತ್ನಗಳು ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಮತ್ತೆ ಕೆಲವೊಮ್ಮೆ ಪರೋಕ್ಷವಾಗಿ ನಡೆಯುತ್ತಿರುತ್ತವೆ. ಕನ್ನಡ ಭಾಷೆಗೆ ಈ ಅಧ್ಯಯನದಲ್ಲಿ ಬೇರೆಡೆಗೆ ಈಗಾಗಲೇ ಗಮನಿಸಿರುವಂತೆ ಒಂದು ಭಾಷೆ ಎಂಬ ಗುರುತಷ್ಟೇ ಸಾಲದು. ಏಕೆಂದರೆ ಅದು ಅಮೂರ್ತ, ಅಲ್ಲದೆ ಅದು ನಿರಾಕಾರ. ಕನ್ನಡ ಎಲ್ಲಿದೆ ಎಂಬ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಾರರು. ಯಾವುದು ಹೀಗೆ ಅಮೂರ್ತ ಇಲ್ಲವೇ ನಿರಾಕಾರ ಆಗಿರುತ್ತದೋ ಅದನ್ನು ಒಂದು ಗುರುತಾಗಿ ಪರಿವರ್ತಿಸಲು ಬೇರೆ ಬೇರೆ ಹಾದಿಗಳನ್ನು ಹಿಡಿಯಲಾಗುತ್ತದೆ. ಅಂತಹ ಮೊದಲ ಹಾದಿ ಎಂದರೆ ಕನ್ನಡವನ್ನು ವ್ಯಕ್ತಿವಾಚಿಯನ್ನಾಗಿ ಪರಿವರ್ತಿಸುವುದು. ಕನ್ನಡ ಮಾತಾಡುವವರು ಕನ್ನಡಿಗರು, ಅಂದರೆ ಈ ಭಾಷೆ ನೆಲೆಗೊಂಡಿರುವ ವ್ಯಕ್ತಿಯನ್ನು ಒಂದು ಗುರುತಾಗಿ ಮಾಡಿಕೊಂಡು ಆ ವ್ಯಕ್ತಿಯ ಅಂತಸ್ಥ ಸಾಮರ್ಥ್ಯವನ್ನಾಗಿ ಕನ್ನಡವನ್ನು ಗುರುತು ಮಾಡಿಕೊಳ್ಳುವುದು. ಇದಲ್ಲದೆ ದೇಶವಾಚಿಯಾಗಿಯೂ ಕನ್ನಡ ಬಳಕೆಯಾಗುತ್ತಿದೆ. ನಾವು ಈಗಾಗಲೇ ಗುರುತಿಸಿರುವಂತೆ ಕನ್ನಡ ಮತ್ತು ಕರ್ನಾಟಕಗಳನ್ನು ಬಿಗಿದು ಕಟ್ಟುವ ನಿರ್ಧಾರ ರಾಜಕೀಯ ನೆಲೆಯದ್ದು. ಈ ಕಾರಣದಿಂದ ಕನ್ನಡ ಎಂಬುದು ಭಾಷಾವಾಚಿ, ಕನ್ನಡಿಗ ಎಂಬುದು ವ್ಯಕ್ತಿ ಇಲ್ಲವೇ ಸಮೂಹವಾಚಿ, ಕರ್ನಾಟಕ ಎಂಬುದು ದೇಶವಾಚಿ. ಈ ಮೂರು ಪರಸ್ಪರ ಸಂಬಂಧವುಳ್ಳ ಪರಿಕಲ್ಪನೆಗಳೆಂದೇ ಭಾವಿಸಲಾಗಿದೆ. ಅಂದರೆ ಒಂದನ್ನು ಇನ್ನೊಂದರ ಚಹರೆಯನ್ನಾಗಿ ಗುರುತಾಗಿ ಪರಿಗಣಿಸಲಾಗುತ್ತದೆ. ಕರ್ನಾಟಕದ ಚರಿತ್ರೆಯನ್ನು, ಅದರ ಸಾಂಸ್ಕೃತಿಕ ವೈವಿಧ್ಯವನ್ನು ಕನ್ನಡದ ಗುರುತುಗಳನ್ನಾಗಿ ಪರಿಗಣಿಸುವ ಇನ್ನೊಂದು ನೆಲೆ ಬೆಳೆದು ಬಂದಿದೆ. ಬಹು ಹಿಂದಿನಿಂದಲೂ ನಮ್ಮ ಕವಿಗಳು ಹೀಗೆ ಭಾಷೆ, ಜನ, ದೇಶಗಳನ್ನು ಒಂದೇ ಉಸಿರಿನಲ್ಲಿ ಸಮೀಕರಿಸುವ ಪ್ರಯತ್ನವನ್ನು ಮಾಡುತ್ತಲೇ ಬಂದಿದ್ದಾರೆ. ಕಳೆದ 50 ವರ್ಷಗಳಲ್ಲಿ ಹೀಗೆ ಈ ಮೂರು ನೆಲೆಗಳನ್ನು ಬೆಸೆಯುತ್ತಿರುವಾಗಲೇ ಮತ್ತಷ್ಟು ಗುರುತುಗಳನ್ನು ಪೂರಕವಾಗಿ ರೂಪಿಸಿಕೊಡಲಾಗಿದೆ. ಅವುಗಳಲ್ಲಿ ಕೆಲವನ್ನು ಮುಂದೆ ಗಮನಿಸಲಿದ್ದೇವೆ. ಕನ್ನಡ ತಾಯಿಯ ಪರಿಕಲ್ಪನೆ. ಕನ್ನಡ ಭಾಷೆಯನ್ನು ತಾಯಿಗೆ ಸಮೀಕರಿಸುವುದು 19ನೇ ಶತಮಾನದಿಂದ ಈಚೆಗೆ ಬೆಳೆದು ಬಂದ ಪ್ರಕ್ರಿಯೆ. ದೇಶವನ್ನು ಮತ್ತು ಭಾಷೆಯನ್ನು ತಾಯಿಗೆ ಸಮೀಕರಿಸಲಾಗುತ್ತಿದೆ. ಹೀಗೆ ಭಾಷೆ ಎಂಬ ತಾಯಿಯ ಪರಿಕಲ್ಪನೆ ಮೂಡಲು ನಿರ್ದಿಷ್ಟ ತಾತ್ವಿಕತೆಯೊಂದು ಕೆಲಸ ಮಾಡಿದೆ. ತಾಯಿಯ ಕಲ್ಪನೆಯೇ ಜೈವಿಕ ನೆಲೆಯದ್ದು. ಲಾಲನೆ, ಪಾಲನೆ, ಪೋಷಣೆ ಇವು ಸಾಂಪ್ರದಾಯಿಕ ಚಿಂತನೆಗಳಂತೆ ತಾಯಿಯ ಹೊಣೆಗಾರಿಕೆ. ಇಲ್ಲಿ ತಂದೆಯ ಪಾತ್ರ ನಗಣ್ಯ. ಕನ್ನಡವನ್ನು ಹೀಗೆ ತಾಯಿಯೆಂದು ಕಲ್ಪಿಸಿಕೊಳ್ಳುವ ಮೂಲಕ ಕನ್ನಡಿಗರ ನಡುವೆ ಒಂದು ಜೈವಿಕ ಬಂಧವನ್ನು ರೂಪಿಸಲಾಗುತ್ತಿದೆ. ತಾಯಿಯೇ ಮಕ್ಕಳ ನಡುವೆ ಇರುವ ಜೈವಿಕ ಬಂಧ ತಂದೆ ಮತ್ತು ಮಕ್ಕಳ ನಡುವೆ ಇರುವ ಜೈವಿಕ ಬಂಧಕ್ಕಿಂತ ನಿಕಟವಾದದ್ದು. ಏನೇ ಇರಲಿ, 20ನೇ ಶತಮಾನದ ಮೊದಲರ್ಧದ ಕನ್ನಡ ಸಾಂಸ್ಕೃತಿಕ ವಲಯ ಈ ತಾಯಿಯ ಕಲ್ಪನೆಯನ್ನು 2 ರೀತಿಯಲ್ಲಿ ಬಳಸಿಕೊಂಡಿದೆ. ಒಂದು ಪಾಲಕಿಯಾಗಿ, ಇನ್ನೊಂದು ರಕ್ಷಕಿಯಾಗಿ. ಕನ್ನಡ ತಾಯಿಯನ್ನು ಭುವನೇಶ್ವರಿಗೆ, ರಾಜರಾಜೇಶ್ವರಿಗೆ ಸಮೀಕರಿಸಿದ ಪ್ರಯತ್ನಗಳು ಗಮನಾರ್ಹ. ಏಕೆಂದರೆ ಇಲ್ಲಿ ತಾಯಿ ಕೇವಲ ಪಾಲಕಿಯಲ್ಲ, ರಕ್ಷಕಿ. ಅದಕ್ಕಾಗಿ ತನ್ನ ಉಗ್ರ ಅವತಾರವನ್ನು ತಳೆದು ನಿಲ್ಲಬಲ್ಲಳು. ಕನ್ನಡ ಹೀಗೆ ಒಳಗಿನಿಂದಲೇ ಪೋಷಣೆ ಪಡೆಯುವ ಹೊತ್ತಿನಲ್ಲೇ
ಹೊರಗಿನಿಂದ ಬರುವ ಆಕ್ರಮಣಕಾರಿ ಶಕ್ತಿಗಳಿಗೆ ಸಡ್ಡು ಹೊಡೆಯುವ ತಾಯಿಯ ರಕ್ಷೆಯೂ ಬೇಕು. ಹೀಗೆ ತಾಯಿಯನ್ನು ರಕ್ಷಕಿಯನ್ನಾಗಿ ಕಲ್ಪಿಸಿಕೊಂಡ ಕೂಡಲೇ ಕನ್ನಡಕ್ಕೆ ಎದುರಾಳಿಯಾದ ಇನ್ನೊಂದು ಭಾಷಾ ಸಂಸ್ಕೃತಿಯನ್ನು, ಅದರ ಅಸ್ತಿತ್ವವನ್ನು ಒಪ್ಪಿದಂತಾಯಿತು. ಏಕೀಕರಣದ ಅನಂತರದಲ್ಲಿ ಕನ್ನಡ ತಾಯಿಯ ಪರಿಕಲ್ಪನೆ ಬಲವಾಗಿ ಬೇರೂರಿದೆ. ಆಕೆಯನ್ನು ಸ್ಥಳೀಯ ಶ್ರದ್ಧಾದೈವ ಕೇಂದ್ರಗಳಾದ ಮಾತೃದೇವತೆಯೊಡನೆ ಸಮೀಕರಿಸುವ ಯತ್ನಗಳು ನಡೆದಿವೆ. ಕನ್ನಡವನ್ನು ತಾಯಿಯೆಂದು ಆರಾಧಿಸುವ ಈ ಪರಿಕಲ್ಪನೆ ಅದಕ್ಕೆ ಅನುಕೂಲಕರವಾದ ಇತರ ಪರಿವೇಶವನ್ನು ಸೃಷ್ಟಿಸಿದೆ. ಮಾತೃದೇವತೆಗಳ ಸಂಬಂಧದಲ್ಲಿ ಇರುವ ಜಾತ್ರೆಗಳಂತೆ ಕನ್ನಡದ ಜಾತ್ರೆಗಳನ್ನು ಹಲವು ರೀತಿಯಲ್ಲಿ ಆಯೋಜಿಸಲಾಗುತ್ತಿದೆ. ನವೆಂಬರ್ 1ರ ರಾಜ್ಯೋತ್ಸವ, ನಾಡ ಹಬ್ಬದ ದಸರಾ ಮೆರವಣಿಗೆ, ಸಾಹಿತ್ಯ ಸಮ್ಮೇಳನಗಳು ಇವೆಲ್ಲ ಇಂತಹ ಆಚರಣೆಗಳು. ಇಂತಹ ಕಡೆಗಳಲ್ಲೆಲ್ಲ ಬಿಡದೆ ಕನ್ನಡ ತಾಯಿಯನ್ನು ಆಹ್ವಾನಿಸಲಾಗುತ್ತದೆ, ಆರಾಧಿಸಲಾಗುತ್ತದೆ, ಪೂಜಿಸಲಾಗುತ್ತದೆ. ಜಾತ್ರೆಗಳಲ್ಲಿ ಹೇಗೆ ಒಂದು ಸಾಮುದಾಯಿಕ ಶಕ್ತಿ ಬಹಿರ್ರೂಪವನ್ನು ತಾಳುತ್ತದೆಯೋ, ಇಲ್ಲೂ ಅದೇ ರೀತಿ ಕನ್ನಡ ಭಾಷಾ ಪ್ರೇಮ ಹೊರರೂಪವನ್ನು ಪಡೆದುಕೊಳ್ಳುತ್ತದೆ. ಇದಲ್ಲದೆ ಚಾಲ್ತಿಗೆ ಬಂದ ಇನ್ನೊಂದು ಕನ್ನಡದ ಕುರುಹು ಎಂದರೆ ಕನ್ನಡದ ಬಾವುಟ. ಏಕೀಕರಣ ಹೋರಾಟದ ಸಂದರ್ಭದಲ್ಲಿ ಇಂತಹ ಬಾವುಟವೊಂದನ್ನು ಕಲ್ಪಿಸಿಕೊಳ್ಳಲಾಯಿತು. ಈಗ ಅದು ಅಧಿಕೃತವಾಗಿ ಕನ್ನಡದ ಗುರುತಾಗಿದೆ. ಹಳದಿ ಮತ್ತು ಕೆಂಪು ಬಣ್ಣಗಳ ಪಟ್ಟಿಗಳು, ನಡುವೆ ಕರ್ನಾಟಕದ ನಕ್ಷೆಯ ಚಿತ್ರ, ಇವು ಈ ಬಾವುಟದ ವಿವರಗಳು. ಹಳದಿ ಮತ್ತು ಕೆಂಪು ಸಾಂಪ್ರದಾಯಿಕವಾಗಿ ಐದತನದ ಬಣ್ಣಗಳು. ಒಂದು ಅರಿಶಿನವನ್ನು, ಇನ್ನೊಂದು ಕುಂಕುಮವನ್ನು ಪ್ರತಿನಿಧಿಸುತ್ತವೆ. ನಮ್ಮ ಸಾಂಸ್ಕೃತಿಕ ವಿನ್ಯಾಸದಲ್ಲಿ ಅರಿಶಿನ ಮತ್ತು ಕುಂಕುಮ ಮಾತೃದೇವತೆಯ ಆರಾಧನೆಯ ಗುರುತುಗಳು. ಯಲ್ಲಮ್ಮನ ಭಂಡಾರದಲ್ಲಿ ಈ ಬಣ್ಣ ಇರುವುದನ್ನು ನೋಡಬಹುದು. ಕನ್ನಡ ಬಾವುಟಕ್ಕೆ ಈ ಎರಡು ಬಣ್ಣಗಳನ್ನು ಆಯ್ದುಕೊಳ್ಳುವ ಮೂಲಕ ಪರೋಕ್ಷವಾಗಿ ಕನ್ನಡದ ಮಾತೃದೇವತೆಯ ಪರಿಕಲ್ಪನೆಯನ್ನು ಮರು ದೃಢೀಕರಿಸಲಾಗಿದೆ. ಕಳೆದ ಕೆಲವು ದಶಕಗಳಿಂದ ಬಾವುಟದ ಈ ಎರಡು ಬಣ್ಣಗಳು ಬಾವುಟದಲ್ಲಿ ಮಾತ್ರವಲ್ಲದೆ ಎಲ್ಲ ಕಡೆಯೂ ಕನ್ನಡದ ಪ್ರತೀಕವಾಗಿ ಬಳಕೆಯಾಗುತ್ತಿವೆ. ಇದಕ್ಕೆ 10 ಉದಾಹರಣೆಗಳನ್ನು ನೋಡಬಹುದು.